ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುವನಾಗಿದ್ದೀನಿ. ಈ ದಿನದಂದು ಒಬ್ಬರಿಗೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೆ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ಮಕ್ಕಳ ಸಂಗಡ ನೀವು ಮಾತಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯೇ, ಆಮೇಲೆ. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ರೋಮಾಪುರದ ಪತ್ರಿಕೆ 12:10 ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಮುಂದಾಗಿರಿ. ಇಸ್ರಾಯೇಲ್ ದೇಶದಲ್ಲಿ ಅಣ್ಣ ತಮ್ಮಂದಿರಿಬ್ಬರು ಇದ್ದರು. ಒಬ್ಬನು ಕುಟುಂಬಸ್ಥ, ಮಕ್ಕಳು ಮರಿ ಇದ್ದರು. ಮತ್ತೊಬ್ಬನು ಒಂಟಿ ಜೀವಿ. ಇಬ್ಬರು ಗೋಧಿ ಸುಗ್ಗಿ ಕಾಲ ಬಂದಾಗ ಬೆಳೆಯನ್ನು ಕೊಯ್ದು ತಮ್ಮ ತಮ್ಮ ಕಣದಲ್ಲಿ ಸೇರಿಸಿಟ್ಟಿದ್ದರು. ಅಂದು ರಾತ್ರಿ ಇಬ್ಬರಿಗೂ ನಿದ್ದೆ ಇಲ್ಲ. ಕುಟುಂಬಸ್ಥನು, ಅಯ್ಯೋ ನನ್ನ ತಮ್ಮ ಪಾಪ, ವಿವಾಹವಾಗಲಿಲ್ಲ, ಒಂಟಿ ಜೀವಿ, ನಮಗೆ ಇಬ್ಬರು ಮಕ್ಕಳಿದ್ದಾರೆ, ಎಲ್ಲರೂ ಕೂಡಿ ದುಡಿಯುತ್ತಾರೆ, ತಮ್ಮನು ಚೆನ್ನಾಗಿರಲಿ ಎಂದು ಹೇಳಿ ತನ್ನ ಕಣದಲ್ಲಿನ ಒಂದು ಹೊರೆಯನ್ನು ತೆಗೆದುಕೊಂಡು ತಮ್ಮನ ಕಣದಲ್ಲಿ ಹಾಕಿಬಿಟ್ಟನು. ಅದೇ ಸಮಯದಲ್ಲಿ ತಮ್ಮನು ಎದ್ದು, ನನ್ನ ಅಣ್ಣನಿಗೆ ಇಬ್ಬರು ಮಕ್ಕಳಿರುವುದಲ್ಲ, ದೊಡ್ಡ ಕುಟುಂಬಸ್ಥನು, ಅವನು ಚೆನ್ನಾಗಿರಲಿ ಎಂದು ಒಂದು ಹೊರೆಯನ್ನು ಅಣ್ಣನ ಕಣದಲ್ಲಿಟ್ಟು ಬಂದನು. ಇದೇ ರೀತಿ ಇಬ್ಬರು ಧಾನ್ಯವನ್ನು, ಇತರ ಬೆಳೆಗಳನ್ನು ಸಾಗಿಸುತ್ತಿದ್ದರು. ಒಂದು ರಾತ್ರಿ ಹೀಗೆ ಹೋಗುತ್ತಿದ್ದಾಗ ಇಬ್ಬರು ಸಂಧಿಸಿಕೊಂಡರು. ಅಣ್ಣ ತಮ್ಮ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು, ಅಣ್ಣ ನಿನಗೆ ಇದನ್ನು ತಂದಿದ್ದೇನೆ ಎಂದನು. ಅಣ್ಣನು ತಮ್ಮನಿಗೆ, ತಮ್ಮ ಇದು ನಿನಗೆ ಇರಲಿ ಎಂದನು. ಇದನ್ನು ಕಂಡ ಕರ್ತನು, ಈ ಅಣ್ಣ ತಮ್ಮನ ಪ್ರೀತಿಯ ಅಸ್ತಿವಾರದ ಮೇಲೆ ಆಲಯವಿರಬೇಕು ಎಂದನಂತೆ. ದೇವ ಮಕ್ಕಳೇ, ಕ್ರಿಸ್ತೇಸುವಿನ ಸ್ವಭಾವಿಗಳಾದ ಕನಿಕರ, ಶಾಂತತೆ ನಿಮಗೆ ಬರಲಿ. ಕ್ರಿಸ್ತನು ದಯೆಯಿಂದಲೂ ಕನಿಕರದಿಂದಲೂ ಮನ್ನಿಸಿದಂತೆ ನೀವು ಬೇರೆಯವರನ್ನು, ಮುಖ್ಯವಾಗಿ ನಿಮ್ಮ ಒಡ ಹುಟ್ಟಿದವರನ್ನು ಕ್ಷಮಿಸಿರಿ. ಕರ್ತನು ಪ್ರೀತಿಯುಳ್ಳತನಾಗಿರುವನು, ನೀವು ಆತನಿಗೆ ಮಕ್ಕಳಾಗಿರುವಿರಿ. ಆದ್ದರಿಂದ ಕ್ರಿಸ್ತೇಸುವಿನ ದೈವಿಕ ಪ್ರೀತಿಯನ್ನು ಧರಿಸುವುದು ಅಗತ್ಯವಲ್ಲವೇ? ಅಭಿಷೇಕ ಹೊಂದಿದ್ದೇನೆ, ದೀಕ್ಷಾಸ್ನಾನ ಹೊಂದಿದ್ದೇನೆ, ಪರಲೋಕಕ್ಕೆ ಹಾರುವೆನು ಎಂದುಕೊಂಡು ಹೃದಯದಲ್ಲಿ ಪ್ರೀತಿಯೇ ಇಲ್ಲದಿದ್ದರೆ ಏನು ಪ್ರಯೋಜನ? ಅದನ್ನೇ ಪೌಲನು 1 ಕೊರಿಂಥ 13:12 ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ, ಎಲ್ಲ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಎನ್ನುತ್ತಾನೆ. 1 ಯೋಹಾನ 4:11 ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.